ಹಾಯ್ ಫ್ರೆಂಡ್ಸ್, ವೀಕ್ಷಕರೆಲ್ಲರಿಗೂ ಇವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲೆಕ್ಟ್ರಿಕ್ ಕಾರ್ ತೆಗೆದುಕೊಳ್ಬೇಕಾ, ಪೆಟ್ರೋಲ್ ಕಾರ್ ತೆಗೆದುಕೊಳ್ಬೇಕಾ, ಎಲೆಕ್ಟ್ರಿಕ್ ಕಾರ್ ತೆಗೆದುಕೊಳ್ಬೇಕಾ, ಡೀಸೆಲ್ ಕಾರ್ ತೆಗೆದುಕೊಳ್ಬೇಕಾ, ಎಲೆಕ್ಟ್ರಿಕ್ ಕಾರ್ ತೆಗೆದುಕೊಳ್ಬೇಕಾ, CNG ಕಾರ್ ತೆಗೆದುಕೊಳ್ಬೇಕಾ ಅಂತ ಎಲ್ಲರ ತಲೆಯಲ್ಲಿ ಓಡ್ತಿರೋದು ಒಂದೇ ಪ್ರಶ್ನೆ. ಏಕೆಂದರೆ ಈ 2023 ಅಂಡ್ 2024 ಎಲೆಕ್ಟ್ರಿಕ್ ಕಾರು ಮಾರ್ಕೆಟ್ನಲ್ಲಿ ಆಪ್ಷನ್ಸ್ ಅನ್ನೋದು ಹೆಚ್ಚಾಗಿದೆ. ಟಾಟಾ, ಮಹೇಂದ್ರ, MG ಸೇಲ್ಸ್ ಅನ್ನೋದು ಮಾರ್ಕೆಟ್ನಲ್ಲಿ ತುಂಬಾ ಹೆಚ್ಚಾಗಿದೆ. ಲಕ್ಸರಿ ಸಿಗ್ಮೆಂಟ್ನಲ್ಲಿ ಮರ್ಸಡೀಸ್, BMW, RD, ಜಾಗ್ವಾರ್ ಅವರ ಎಲೆಕ್ಟ್ರಿಕ್ ಕಾರುಗಳು ಸೇಲ್ಸ್ ಅನ್ನೋದು ಮಾಡ್ತಾ ಇದ್ದಾರೆ. ಅವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಕಾರುಗಳನ್ನು ಸೇಲ್ ಮಾಡುತ್ತಿರೋದ್ರಿಂದ ಇನ್ನೂ ಹೊಸ ಮಾಡೆಲ್ಸ್ ಅನ್ನು ಮಾರ್ಕೆಟ್ನಲ್ಲಿ ತರುತ್ತಿದ್ದಾರೆ. ಸೊ ಈ 2024ರಲ್ಲಿ ಎಲೆಕ್ಟ್ರಿಕ್ ಕಾರುಗಳು ತೆಗೆದುಕೊಳ್ಳಬಹುದಾ ಬೇಡವಾ ಅಂಡ್ ಕಾರುಗಳ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್ ಏನಂತ ಡೀಟೇಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅಂಡ್ ಈ ತರ ಡೌಟ್ಸ್ ಇರುವವರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಫೈನಾನ್ಸಿಯಾಗಿ ಯಾವ ಕಾರ್ ಬೆಟರ್ ಎಂದು ತುಂಬಾ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಇವೆ. ಆದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್, ರೀಸೇಲ್ ವ್ಯಾಲ್ಯೂ, ಬ್ಯಾಟರಿ ರೀಪ್ಲೇಸ್ಮೆಂಟ್ ಕಾಸ್ಟ್ ಈ ಎರಡನ್ನೂ ಕನ್ಸಿಡರ್ ಮಾಡಿ ಒಂದು ಎಲೆಕ್ಟ್ರಿಕ್ ಕಾರ್ಗಿಂತ ಪೆಟ್ರೋಲ್ ಕಾರ್ ಉತ್ತಮ ಎಂದು ಎಕ್ಸೆಲ್ ಶೀಟ್ ಹಾಕಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ ತುಂಬಾ ಜನ ನಿರ್ಧಾರ ಮಾಡಿದ್ದಾರೆ. ಆದರೆ ಪರಿಸರವನ್ನು ಕಾಪಾಡುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ಒಂದು ಎಲೆಕ್ಟ್ರಿಕ್ ಕಾರ್. ಎಲೆಕ್ಟ್ರಿಕ್ ಕಾರುಗಳಿಂದ ಬರುವ ಲಾಭವೇನಂತ ನೋಡಿದ್ರೆ ಪರಿಸರವನ್ನು ಮಲಿನಗೊಳಿಸದೆ ಕಾಪಾಡಬಹುದು. ಪೆಟ್ರೋಲ್, ಡೀಸೆಲ್, CNG ಕಾರಿನಲ್ಲಿ ಕೆಲವು ದಿನಗಳ ನಂತರ ಹಿಂದೆ ಪೈಪ್ ಮೂಲಕ ಹೊಗೆ ಬರುತ್ತದೆ. ಆದರೆ ಈ ತರ ಪ್ರಾಬ್ಲಮ್ಸ್ ಎಲೆಕ್ಟ್ರಿಕ್ ಕಾರಿನಲ್ಲಿ ಇರುವುದಿಲ್ಲ. ಈ ಕಾರನ್ನು ಎಕೋ ಫ್ರೆಂಡ್ಲಿ ವೆಹಿಕಲ್ ಅಂತ ಕರೆಯುತ್ತಾರೆ. ಲಿಥಿಯಂ ಅನ್ನು ವೈನಿಂಗ್ ಮಾಡುವಾಗ, ಕಾರುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಬರುವ ಪೊಲ್ಯೂಷನ್ ಸಹ ಕಡಿಮೆಯಾಗುವುದಕ್ಕೆ ಕಂಪನಿಗಳು ಟ್ರೈ ಮಾಡುತ್ತಾ ಇವೆ. ನಾವು ಆಲ್ರೆಡಿ ಹುಟ್ಟಿ ಬೆಳೆದ್ಬಿಟ್ಟಿದ್ದೀವಿ, ಆದ್ದರಿಂದ ನಾವು ನಮ್ಮ ಪರಿಸರಕ್ಕೆ ಸಹಾಯ ಮಾಡಬೇಕು. ಇನ್ನು ಸೆಕೆಂಡ್ ಅಡ್ವಾಂಟೇಜಸ್, ಲೋ ಆಪರೇಟಿಂಗ್ ಕಾಸ್ಟ್. ಎಲ್ಲಾ ಕಾರುಗಳಿಗಿಂತ ಎಲೆಕ್ಟ್ರಿಕ್ ಕಾರ್ ಕಾಸ್ಟ್ ತುಂಬಾ ಕಡಿಮೆ. ಎಕ್ಸಾಂಪಲ್ ಆಗಿ ಪೆಟ್ರೋಲ್ ಕಾರ್ ಎವರೇಜ್ ಆಗಿ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ ಅಂಡ್ ಪ್ರಸ್ತುತ 1 ಲೀಟರ್ ಪೆಟ್ರೋಲ್ ₹110. ಸೊ ಪೆಟ್ರೋಲ್ ಕಾರಿನಲ್ಲಿ 1 ಕಿಲೋಮೀಟರ್ಗೆ ₹5.50 ಖರ್ಚಾಗುತ್ತದೆ. ಅದೇ ಎಲೆಕ್ಟ್ರಿಕ್ ಕಾರಿನಲ್ಲಿ ಎಕ್ಸಾಂಪಲ್ ಆಗಿ ನೆಕ್ಸಾನ್ EV ಲಾಂಗ್ ರೇಂಜ್ನಲ್ಲಿ 40 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಅನ್ನು ಅಂಡ್ ಅದನ್ನು ಫುಲ್ ಚಾರ್ಜ್ ಮಾಡುವುದಕ್ಕೆ 40 ನಿಮಿಷ ವಿದ್ಯುತ್ತನ್ನು ಯೂಸ್ ಮಾಡುತ್ತೇವೆ. 1 ಯೂನಿಟ್ ₹10 ಅಂದರೆ 40 ಕಿಲೋ ವಾಟ್ಸ್ ಬ್ಯಾಟರಿ ₹10 ಕೊಟ್ಟು ಒಂದು ಸಾರಿ ಚಾರ್ಜ್ ಮಾಡಿದರೆ ₹400 ಖರ್ಚಾಗುತ್ತದೆ. ಅಂಡ್ ಈ ₹400 ಖರ್ಚು ಮಾಡಿದರೆ 300 ಕಿಲೋಮೀಟರ್ ರೇಂಜ್ ಕೊಡುತ್ತದೆ. ಲೆಕ್ಕ ಪ್ರಕಾರ 1 ಕಿಲೋಮೀಟರ್ ರನ್ ಆಗುವುದಕ್ಕೆ ₹2 ಖರ್ಚಾಗುತ್ತದೆ. ಅದೇ ಫಾಸ್ಟ್ ಚಾರ್ಜರ್ನಲ್ಲಿ ಚಾರ್ಜ್ ಮಾಡಿದರೆ 1 ಕಿಲೋಮೀಟರ್ಗೆ ₹4 ಖರ್ಚಾಗುತ್ತದೆ. ಸೊ ಯಾವ ರೀತಿ ನೋಡಿದ್ರೂ ಪೆಟ್ರೋಲ್ ಕಾರಿಗಿಂತ ಎಲೆಕ್ಟ್ರಿಕ್ ಕಾರ್ ರನ್ನಿಂಗ್ ಕಾಸ್ಟ್ ಕಡಿಮೆ ಅಂಡ್ ಪೆಟ್ರೋಲ್ ಕಾಸ್ಟ್ ಅನ್ನೋದು ಹೆಚ್ಚಾಗುತ್ತದೆ. ಎಲೆಕ್ಟ್ರಿಕ್ ಅನ್ನೋದು ನಾವು ಸೋಲಾರ್ ಇಟ್ಟುಕೊಂಡು ಸಹ ಯೂಸ್ ಮಾಡಿಕೊಳ್ಳಬಹುದು ಅಂಡ್ ಮೇಂಟೆನೆನ್ಸ್ ಸಹ ಕಡಿಮೆ. ಥರ್ಡ್ ಅಡ್ವಾಂಟೇಜ್, ಗವರ್ಮೆಂಟ್ ಇನ್ಸೆಂಟಿವ್. ಈ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಗವರ್ಮೆಂಟ್ ತುಂಬಾ ಇನ್ಸೆಂಟಿವ್ ಆಫರ್ಸ್ ಕೊಡುತ್ತಿದೆ. ಈ ಕಾರು ತೆಗೆದುಕೊಳ್ಳುವುದರಿಂದ FAME 2 ಸಬ್ಸಿಡಿ ಅಪ್ರೂವ್ ಆಗುತ್ತದೆ. ಪೆಟ್ರೋಲ್ ಕಾರಿನ ಜೊತೆ ಕಂಪೇರ್ ಮಾಡಿದರೆ ಎಲೆಕ್ಟ್ರಿಕ್ ಕಾರುಗಳಿಗೆ GST ಕಡಿಮೆ ಇರುತ್ತದೆ. ಕೆಲವು ನಗರಗಳಲ್ಲಿ ಗವರ್ಮೆಂಟ್ ರೋಡ್ ಟ್ಯಾಕ್ಸ್, ಎಕ್ಸ್ಟ್ರಾ ಇನ್ಸೆಂಟಿವ್, ರಿಜಿಸ್ಟ್ರೇಷನ್ ಚಾರ್ಜ್ ಇಲ್ಲದೆ ಈ ತರ ಆಫರ್ಸ್ ಅನ್ನು ಕೊಡುತ್ತಿದೆ. ಸೊ ಕಂಪೇರ್ ಮಾಡಿದರೆ ಒಳ್ಳೆಯ ಇನ್ಸೆಂಟಿವ್ ಇದೆ ಅಂತ ಹೇಳಬಹುದು. ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತನಾಡೋದಾದ್ರೆ, ಫಸ್ಟ್ ಡಿಸ್ಅಡ್ವಾಂಟೇಜಸ್, ಹೈಯರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್. ಒಂದು ಪೆಟ್ರೋಲ್ ಕಾರಿನ ಜೊತೆ ಕಂಪೇರ್ ಮಾಡಿದರೆ ಅದೇ ಮಾಡೆಲ್ನಲ್ಲಿರುವ ಎಲೆಕ್ಟ್ರಿಕ್ ಕಾರ್ 4 ರಿಂದ 5 ಲಕ್ಷ ಹೆಚ್ಚಾಗಿರುತ್ತದೆ. ಕಾರಣ ಏನೆಂದರೆ ಟೆಕ್ನಾಲಜಿ. ಈ ಟೆಕ್ನಾಲಜಿಯನ್ನು ಡೆವಲಪ್ ಮಾಡುವುದಕ್ಕೆ ಕೆಲವು ಖರ್ಚು ಅನ್ನೋದು ಹೆಚ್ಚಾಗಿರುತ್ತದೆ. ಆ ಖರ್ಚನ್ನು ಕಂಪನೀಸ್ ಗ್ರಾಹಕರ ಮೇಲೆ ಏರುತ್ತಾರೆ ಅಂಡ್ ಬ್ಯಾಟರಿ ಕಾಸ್ಟ್ ಅನ್ನೋದು ಸಹ ಇದೆ. ನಮ್ಮ ಇಂಡಿಯಾದಲ್ಲಿ ಬ್ಯಾಟರಿಯನ್ನು ತಯಾರು ಮಾಡುವುದಿಲ್ಲ. ಸೊ ಬ್ಯಾಟರಿಯನ್ನು ಇತರ ದೇಶಗಳಿಂದ ಇಂಪೋರ್ಟ್ ಮಾಡಿ ಕಾರುಗಳನ್ನು ಅಸೆಂಬಲ್ ಮಾಡುತ್ತಿದ್ದಾರೆ. ಆದ್ದರಿಂದ 40 ರಿಂದ 50% ಬ್ಯಾಟರಿಯದ್ದೇ ಇರುತ್ತದೆ. ಇನ್ನು ಬರುವ ದಿನಗಳಲ್ಲಿ ಬ್ಯಾಟರಿ ಕಾಸ್ಟ್ ಕಡಿಮೆಯಾಗುವುದಕ್ಕೆ ಚಾನ್ಸಸ್ ಇದೆ. ಸೆಕೆಂಡ್ ಡಿಸ್ಅಡ್ವಾಂಟೇಜಸ್, ಲಿಮಿಟೆಡ್ ಚಾರ್ಜಿಂಗ್ ಸ್ಟೇಷನ್. ನಮ್ಮ ಇಂಡಿಯಾದಲ್ಲಿ ಪ್ರಸ್ತುತ ಚಾರ್ಜಿಂಗ್ ಸ್ಟೇಷನ್ ಹೆಚ್ಚಾಗಿದೆ ಅಂಡ್ ಫ್ಯೂಯಲ್ ಸ್ಟೇಷನ್ ಸಹ ಹೆಚ್ಚಾಗಿದೆ. ಸೊ ಇವು
ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಅನ್ನೋದು ಇನ್ನೂ ಹೆಚ್ಚಾಗಬೇಕು. ಥರ್ಡ್ ಡಿಸ್ಅಡ್ವಾಂಟೇಜಸ್ ಬ್ಯಾಟರಿ ರೀಪ್ಲೇಸ್ಮೆಂಟಿಂಗ್ ಕಾಸ್ಟ್. ಇದರಿಂದ ತುಂಬಾ ಗ್ರಾಹಕರು ಎಲೆಕ್ಟ್ರಿಕ್ ಕಾರುಗಳನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಕ್ಕೆ ಹೋಗುತ್ತಿದ್ದಾರೆ. ಪ್ರಸ್ತುತ ನಮ್ಮ ಇಂಡಿಯಾದಲ್ಲಿರುವ ಕಂಪನೀಸ್ ಕಾರ್ಸ್ ಬ್ಯಾಟರೀಸ್ಗೆ 6 ರಿಂದ 8 ವರ್ಷ ವಾರಂಟಿ ಕೊಡುತ್ತಿದ್ದಾರೆ ಅಂಡ್ ರೀಪ್ಲೇಸ್ ಸರ್ವಿಸ್ ಅನ್ನೋದು ಸಹ ಕೊಡುತ್ತಿದ್ದಾರೆ. ಆದರೆ ಎಲೆಕ್ಟ್ರಿಕ್ ಕಾರುಗಳ ವಯಸ್ಸು 4 ರಿಂದ 5 ವರ್ಷ, 7 ರಿಂದ 8 ವರ್ಷದವರೆಗೆ ಯಾವ ಕಾರು ಹೋಗಿಲ್ಲ. ಬರುವ ದಿನಗಳಲ್ಲಿ ಇದಕ್ಕೂ ಸಹ ಗವರ್ಮೆಂಟ್ ಇನ್ಸೆಂಟಿವ್ ಕೊಡಬೇಕಂತಿದ್ದಾರೆ. ಬ್ಯಾಟರಿ ರೀಪ್ಲೇಸ್ಮೆಂಟ್ ಅನ್ನೋದು ಪ್ರಸ್ತುತ ನೆಕ್ಸಾನ್ ಇವಿಗೆ 6 ರಿಂದ 7 ಲಕ್ಷ ಖರ್ಚಾಗುತ್ತದೆ. ಅದೇ ಫೀಚರ್ನಲ್ಲಿ 3 ರಿಂದ 4 ಲಕ್ಷ ಖರ್ಚಾಗುತ್ತದೆ. ಬ್ಯಾಟರಿ ರೀಪ್ಲೇಸ್ಮೆಂಟ್ ಅನ್ನೋದು ಬ್ಯಾಟರಿಯಲ್ಲಿರುವ ಸೆಲ್ ಅನ್ನು ಬದಲಾಯಿಸುವುದು, ಇಲ್ಲಾಂದ್ರೆ ಸಿರೀಸ್ ವೋಲ್ಟೇಜ್ ಕಡಿಮೆಯಾದರೆ ಅದನ್ನು ಚೇಂಜ್ ಮಾಡಿಕೊಳ್ಳಬಹುದು. ಪ್ರಸ್ತುತ ಎಲೆಕ್ಟ್ರಿಕ್ ಕಾರುಗಳ ರೀಸೇಲ್ ವ್ಯಾಲ್ಯೂ ಹೆಚ್ಚಾಗಿದೆ ಅಂಡ್ ಮಾರ್ಕೆಟ್ ಪ್ರೈಸ್ ಸಹ ಹೆಚ್ಚಾಗುತ್ತದೆ. ರೀಸೇಲ್ ವ್ಯಾಲ್ಯೂ ಬಗ್ಗೆ ನೀವ್ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಇದೇ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಫ್ಯೂಚರ್ನಲ್ಲಿ ಪೆಟ್ರೋಲ್ ಕಾರುಗಳಿಗಿಂತ ಎಲೆಕ್ಟ್ರಿಕ್ ಕಾರುಗಳಿಗೆ ಡಿಮ್ಯಾಂಡ್ ಅನ್ನೋದು ಹೆಚ್ಚಾದರೆ ರೇಷಿಯೋ ಸಹ ಬದಲಾಗುತ್ತದೆ. ಈ ಟಾಪಿಕ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.